ಇಲ್ಲಿ ನೀವು ನೋಡಬಹುದು ಬೈ ಡಿಫಾಲ್ಟ್ ಆಗ್ಲೇ ಹೇಳ್ದಾಗೆ ಪ್ರೈಸ್ ಲಿಸ್ಟ್ 1 ಇದೆ. ನಮ್ಗೆ ನಾವು ಮಾಸ್ಟರ್ ಅಲ್ಲಿ ಏನ್ ಮಾಡಿದೀವಿ, ಗೋಲ್ಡನ್ ಆರೋ ಮೇಲೆ ಕ್ಲಿಕ್ ಮಾಡಿದೆ, ಮಾಸ್ಟರ್ ಗೆ ರೀಡೈರೆಕ್ಟ್ ಆಯ್ತು. ಇಲ್ಲಿ ನನ್ಗೆ ಪ್ರೈಸ್ ಲಿಸ್ಟ್ 2 ಗೆ ಒಂದು ಪ್ರೈಸ್ ಇದೆ, ಪ್ರೈಸ್ ಲಿಸ್ಟ್ 3 ಗೆ ಒಂದು ಪ್ರೈಸ್ ಇದೆ 35 rupees. ಪ್ರೈಸ್ ಲಿಸ್ಟ್ 4 ಗೆ ನಾವು ಯಾವುದನ್ನು ಡಿಫೈನ್ ಮಾಡಿಲ್ಲ. ಒಂದ್ ಐಟಮ್ ಗೆ ಮಲ್ಟಿಪಲ್ ಪ್ರೈಸ್ ಲಿಸ್ಟ್ ನ ಸೆಟ್ ಮಾಡ್ತಾ ಇದೀವಿ. ಈ ಪ್ರೈಸ್ ಅಲ್ಲಿ ಬರ್ಬೇಕು ಅಂದ್ರೆ ಏನ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ನನ್ಗೆ ಪ್ರೈಸ್ ಲಿಸ್ಟ್ 3 ನಲ್ಲಿ ಏನ್ ಸೆಟ್ ಮಾಡಿದೀನಿ ಆ ಪ್ರೈಸ್ ಬರ್ಬೇಕು ಅಂದ್ರೆ ಎಸ್ಕೇಪ್ ಹೊಡೆದ್ರೆ ಬ್ಯಾಕ್ ಸ್ಕ್ರೀನ್ ಕ್ಲೋಸ್ ಆಗುತ್ತೆ. ಶಾರ್ಟ್ ಕಟ್ ಫಾರ್ ದಿ ಕ್ಲೋಸ್ ಎಸ್ಕೇಪ್. ಇಲ್ಲಿ ನನ್ಗೆ ಪ್ರೈಸ್ ಲಿಸ್ಟ್ 1 ಬೈ ಡಿಫಾಲ್ಟ್ ಬಂದಿದೆ. ಫಾರ್ಮ್ ಸೆಟ್ಟಿಂಗ್, ನೀವು ಈ ಟೇಬಲ್ ನೋಡಬಹುದು. ಡಾಕ್ಯುಮೆಂಟ್ ಅಲ್ಲಿ ಟೇಬಲ್ಸ್ ಅಲ್ಲಿ ಬಿಲೋ ಯು ಕ್ಯಾನ್ ಸಿ ಹಿಯರ್ ಪ್ರೈಸ್ ಲಿಸ್ಟ್. ನಾನು ಇಲ್ಲಿ ಪ್ರೈಸ್ ಲಿಸ್ಟ್ ಅಲ್ಲಿ 2 ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ಸಿಸ್ಟಮ್ ಕೇಳುತ್ತೆ ಡು ಯು ವಾಂಟ್ ಟು ಅಪ್ಡೇಟ್ ದಿ ಎಕ್ಸಿಸ್ಟಿಂಗ್ ರೋ ವಿತ್ ನ್ಯೂ ಪ್ರೈಸ್ ಲಿಸ್ಟ್? ಎಸ್. ನೋಡಿ ಸೇಮ್ ಐಟಮ್, ನಂದು ಪ್ರೈಸ್ ಲಿಸ್ಟ್ ಬಂದ್ಬಿಟ್ಟು 30 rupees ತಗೊಂಡಿದೆ. ಪ್ರೈಸ್ ಲಿಸ್ಟ್ 2 ಬೈ ಡಿಫಾಲ್ಟ್ ಚೇಂಜ್ ಆಯ್ತು. ಸಿಸ್ಟಮ್ ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು, ಪ್ರೈಸ್ ಲಿಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದ. ದಿಸ್ ಇಸ್ ಒನ್ ಸಿನಾರಿಯೋ. ಇನ್ನ ನೆಕ್ಸ್ಟ್ ಸಿನಾರಿಯೋ ಬಂದ್ಬಿಟ್ಟು ವೆಂಡರ್ ಅಗೇನೆಸ್ಟ್ ಪ್ರೈಸ್ ಲಿಸ್ಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಪವರ್ ಟೆಕ್ ಅಂತ ಇದೆ. ಪವರ್ ಟೆಕ್ ಇರೋ ವೆಂಡರ್ ಗೆ ಈ ಐಟಮ್ ನಾನು, ಈ ಪೆನ್ ನಾನು 30 rupees ಗೆ ಬೈ ಮಾಡ್ತಾ ಇದ್ದೀನಿ. ಅದೇ ಇನ್ನೊಬ್ಬ ವೆಂಡರ್ ಅಥವಾ ಇದನ್ನೇ ನಾನು ಇಟ್ ಮೇ ಬಿ 50 rupees ಗಾದ್ರೂ ಬೈ ಮಾಡ್ತಿರ್ಬೋದು ಅಥವಾ 25 rupees ಗಾದ್ರೂ ಬೈ ಮಾಡ್ತಾ ಇರ್ಬೋದು. ಈಗ ಸ್ಪೆಷಲ್ ಪ್ರೈಸ್ ನ ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇಂಟು ಪ್ರೆಸ್ ಮಾಡ್ದೇನೆ ಎಸ್ಕೇಪ್ ಹೊಡೆದ್ರೆ ರಿಟರ್ನ್ ಬರುತ್ತೆ. ಎಸ್ಕೇಪ್. Special price. How to set special price? Modules, inventory, price list, special price, and the special price for the business partners. ಇದನ್ನ ನಾವು ಕಸ್ಟಮರ್ ಗೂ ಸೆಟ್ ಮಾಡ್ಕೊಬಹುದು, ವೆಂಡರ್ ಕೂಡ ಸೆಟ್ ಮಾಡ್ಕೊಬಹುದು. ಈ ಸ್ಕ್ರೀನ್ ಓಪನ್ ಆಯ್ತು. ಸ್ಪೆಷಲ್ ಪ್ರೈಸ್ ಫಾರ್ ದಿ ವೆಂಡರ್ಸ್ ಮೀನ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ ಪವರ್ ಟೆಕ್ ನಾನು ಆಲ್ರೆಡಿ ಡೇಟಾ ಲೋಡ್ ಮಾಡಿದ್ದೀನಿ, ಹಾಗಾಗಿ ಬೈ ಡಿಫಾಲ್ಟ್ ಬರ್ತಾ ಇದೆ. ಪವರ್ ಟೆಕ್ ಗೆ ಬುಕ್ ಮತ್ತೆ ಪೆನ್ ಕ್ಯಾಪ್ ನಾನು ಹಾಕಿದ್ದೀನಿ. ಪ್ರೈಸ್ ಲಿಸ್ಟ್ 1 ಆಸ್ ಪರ್ ದಿ ಪ್ರೈಸ್ ಲಿಸ್ಟ್ 1 10 rupees ಮತ್ತೆ 15 rupees. ಇನ್ನೊಂದು ಐಟಮ್ ನ ಆಡ್ ಮಾಡ್ತೀನಿ. ಜಸ್ಟ್ ಕ್ಲಿಕ್ ಮಾಡಿದೆ, ಪೆನ್, ಐ ಸೆಲೆಕ್ಟ್ ಬಾಲ್ ಪೆನ್. ಆಸ್ ಪರ್ ದಿ ಪ್ರೈಸ್ ಲಿಸ್ಟ್ ಬಾಲ್ ಪೆನ್ ಬಂದ್ಬಿಟ್ಟು 12 rupees. ಅಪ್ಡೇಟ್. ಇಲ್ಲಿ ನೋಡಬಹುದು ನೀವು ಆಕ್ಟಿವ್, ನೀವು ಜಸ್ಟ್ ರೆಡಿ ಮಾಡಿ ಇಟ್ಕೊಬಹುದು. ಆಕ್ಟಿವ್ ಫ್ರಮ್ ಅಥವಾ ಟು ನು ಕೊಡಬಹುದು, ಡೇಟ್ ರೇಂಜ್ ನ ಕೂಡ ಕೊಡಬಹುದು. ಆಕ್ಟಿವ್ ನೀವು ಡೇಟಾ ತರ ರೆಡಿ ಮಾಡಿ ಇನ್ಆಕ್ಟಿವ್ ಮಾಡಿದ್ರೆ ಇದು ಅಲ್ಲಿ ನಿಮ್ಗೆ ಪ್ರೈಸ್ ಲಿಸ್ಟ್ ಐದರ್ ಪರ್ಚೇಸ್ ಆರ್ಡರ್ ಆಗಿರ್ಬೋದು ಅಥವಾ ಸೇಲ್ ಆರ್ಡರ್ ಆಗಿರ್ಬೋದು. ಇದು ಆಕ್ಟಿವ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಅಪ್ಡೇಟ್. ನೆಕ್ಸ್ಟ್ ಆಡ್ ಐಟಮ್ಸ್ ಬಗ್ಗೆ ಹೇಳಿದ್ರೆ ಆಡ್ ಐಟಮ್. ನೀವು ಇಲ್ಲಿ ಮಲ್ಟಿಪಲ್ ಐಟಮ್ಸ್ ಇದ್ದಾಗ ಅದನ್ನ ಆಡ್ ಮಾಡಬೇಕು ಅಂದ್ರೆ ಈ ಆಪ್ಷನ್ ಯೂಸ್ ಮಾಡ್ಕೊಬಹುದು. ಮತ್ತೆ ಟು ಈ ಡೇಟಾಬೇಸ್ ಅಲ್ಲಿ ಕಡಿಮೆ ಡೇಟಾ ಇರೋದ್ರಿಂದ ಜಸ್ಟ್ ಓಕೆ ಆಡ್ ಆಯ್ತು. ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಇಲ್ಲೂ ಕೂಡ ಪ್ರೆಸ್ ಮಾಡಬಹುದು, ತಗೊಬಹುದು. ಡಿಲೀಟ್ ಮಾಡಬೇಕು ಅಂದ್ರೆ ಸೀರಿಯಲ್ ನಂಬರ್ ನ ಸೆಲೆಕ್ಟ್ ಮಾಡಬೇಕು, ರೈಟ್ ಕ್ಲಿಕ್ ಅಂಡ್ ಡಿಲೀಟ್ ರೋ ಅಂಡ್ ಅಪ್ಡೇಟ್. ಈಗ ನಾನು ಪವರ್ ಟೆಕ್ ಗೆ ನಾರ್ಮಲ್ ಪ್ರೈಸ್ ಲಿಸ್ಟ್ ನ ಅಪ್ಡೇಟ್ ಮಾಡಿದೀನಿ. 10 rupees, 15 rupees and 12 rupees. ಓಕೆ. ಮಾಡ್ಯೂಲ್ಸ್, ಇನ್ವೆಂಟರಿ, ಪ್ರೈಸ್ ಲಿಸ್ಟ್. ಇನ್ನೊಬ್ಬ ವೆಂಡರ್ ನ ತಗೊಂತೀನಿ, ಸಾಫ್ಟ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಗೆ ಬುಕ್ ಮತ್ತೆ ಪೆನ್ ಗೆ ಆಲ್ರೆಡಿ ನಾನು ಡೇಟಾ ಹಾಕಿದೀನಿ. ಈಗ ಇನ್ನೊಂದಕ್ಕೆ ಹಾಕ್ತೀನಿ. ಟ್ಯಾಬ್ ಇಸ್ ದಿ ಶಾರ್ಟ್ ಕಟ್, ಒನ್ ಆಫ್ ದಿ ಶಾರ್ಟ್ ಕಟ್. ಟ್ಯಾಬ್ ಪ್ರೆಸ್ ಮಾಡಿದೆ, ಇನ್ನೊಂದು ವಿಂಡೋ ಓಪನ್ ಆಯ್ತು. ನಾನು ಪೆನ್ ತಗೊಂತಾ ಇದ್ದೀನಿ, ಬಾಲ್ ಪೆನ್. ಇಲ್ಲಿ ನೋಡಿ ನೀವು ಡೇಟಾ ಲೋಡ್ ಮಾಡಿದಾಗ ಪ್ರೈಸ್ ಲಿಸ್ಟ್ 1 ಬೈ ಡಿಫಾಲ್ಟ್ ಬಂತು, ದಟ್ ಈಸ್ 12 rupees. ನಾನು ಪ್ರೈಸ್ ಲಿಸ್ಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋ ಆಪ್ಷನ್ ವಿತೌಟ್ ಪ್ರೈಸ್ ಲಿಸ್ಟ್ ನ ಸೆಲೆಕ್ಟ್ ಮಾಡಿದೆ. ವಿತೌಟ್ ಪ್ರೈಸ್ ಲಿಸ್ಟ್ ಅಲ್ಲಿ ನಾನು ಇದಕ್ಕೆ 300 rupees ಕೊಡ್ತಾ ಇದ್ದೀನಿ.
300 rupees ಕೊಡ್ತಾ ಇದೀನಿ. ಅಪ್ಡೇಟ್ ಹೋಗ್ಲೇ 12, 15 ಸಮಥಿಂಗ್ 20 rupees ಏನಾಯ್ತು, ಅದೇ ಐಟಮ್ಸ್ ಗೆ ಇವಾಗ 100, 200 and 300 ನ ಹಾಕಿದೀನಿ. ಓಕೆ, ಇದೇ ಬಿಹೇವ್ ಆಗುತ್ತೆ. ಮಾಡ್ಯೂಲ್ಸ್ ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡೋಣ. ಪರ್ಚೇಸ್ ಆರ್ಡರ್ ನಾನು ಫಸ್ಟ್ ಪವರ್ ಟೆಕ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಪವರ್ ಟೆಕ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ ಐಟಮ್ಸ್ ಯಾವುದು, ಇದು 3 ಐಟಮ್ಸ್. ಇನ್ನೊಂದು ಅಬ್ಸರ್ವ್ ಮಾಡಬಹುದು, ಒಂದೊಂದೇ ಕರ್ಸರ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಲೂ ಕಲರ್ ಅದ್ರ ಮೇಲೆ ಮೂವ್ ಆಗ್ತಾ ಇದೆ. ನೀವು ಅಷ್ಟನ್ನು ಒಟ್ಟೆ ಟೈಮ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಅಂಡ್ ಸೆಲೆಕ್ಟ್ ಮತ್ತೆ ನಿಮ್ಗೆ ಇಲ್ಲಿವರೆಗೂ ಸೆಲೆಕ್ಟ್ ಆಗ್ಬೇಕು ಅಲ್ಲಿವರೆಗೂ, ಅಥವಾ ಸೆಂಟ್ರಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್, ಸೇಮ್ ಆಸ್ ಎಕ್ಸೆಲ್. ನಾನು ಇವಾಗ 3 ಸೆಲೆಕ್ಟ್ ಮಾಡಿದೀನಿ, ಕಂಟ್ರೋಲ್ ನ ಪ್ರೆಸ್ ಮಾಡಿದೀನಿ. ನೆಕ್ಸ್ಟ್ 1 ನ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಆಯ್ತು. ಅದೇ ನಾನು ಶಿಫ್ಟ್ ಇಟ್ಕೊಂಡು 3 ಪ್ರೆಸ್ ಮಾಡಿದ್ರೆ ಎಲ್ಲ ಸೆಲೆಕ್ಟ್ ಆಗ್ತಾ ಇತ್ತು. ನಾನು ಈ ಕೇಸ್ ನಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂತ ಇದೀನಿ. ಚೂಸ್ ಬೈ ನೋಡ್ಬೋದು ನೀವು. ಐಟಮ್ ಕೋಡ್, ಐಟಮ್ ಡಿಸ್ಕ್ರಿಪ್ಷನ್, ಕ್ವಾಂಟಿಟಿ ಬೈ ಡಿಫಾಲ್ಟ್ 1 ಅಂತ ಲೋಡ್ ಆಗುತ್ತೆ. SAP ಯಾವಾಗ್ಲೂ 0 ಲೋಡ್ ಆಗಲ್ಲ, ಯಾವಾಗ್ಲೂ ಬೈ ಡಿಫಾಲ್ಟ್ 1 ಅಂತ ಲೋಡ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಪ್ರೈಸ್ ಲಿಸ್ಟ್ ಬರ್ತಾ ಇದೆ. ಇಲ್ಲಿ ನಿಮ್ಗೆ ಪ್ರೈಸ್ ಲಿಸ್ಟ್ ಬ್ಲೂ ಕಲರ್ ಬರ್ತಾ ಇದೆ, ಯಾಕಂದ್ರೆ ಬೈ ಡಿಫಾಲ್ಟ್ ಇದಕ್ಕೆ ಸ್ಪೆಷಲ್ ಪ್ರೈಸ್ ನ ಫಿಟ್ ಮಾಡಿದೀವಿ. ಇದೇ ಸ್ಪೆಷಲ್ ಪ್ರೈಸ್ ಇದ್ರೆ ನಿಮ್ಗೆ ಈ ತರ ಕಲರ್ ಇಂಡಿಕೇಶನ್ ಬರುತ್ತೆ. ಇಲ್ಲಿ ನೋಡ್ಬೋದು, ರೈಟ್ ಕ್ಲಿಕ್ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಪ್ರೈಸ್ ಲಿಸ್ಟ್. Where is price list? Okay, price list here. Form setting, table format, price list. Okay, price list tick ಆಗಿದೆ. Okay, ಇಲ್ಲಿ form ಅಲ್ಲಿ price list. Where is the price list? ಓಕೆ, ಇಲ್ಲಿ ನಮ್ದು ಸ್ಪೆಷಲ್ ಪ್ರೈಸ್ ಲೋಡ್ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಪ್ರೈಸ್ ಲಿಸ್ಟ್ ಬರ್ತಾ ಇಲ್ಲ. ಫೈನ್. ಓಕೆ, ಈಗ ನೀವು ನೋಡಿ 10, 15, 12 ಫಾರ್ ದಿ ಕಿಂಗ್ ಸೈಜ್ ನೋಟ್ ಬುಕ್, ಪೆನ್ ಮತ್ತೆ ಬಾಲ್ ಪೆನ್ ಗೆ ಫಾರ್ ದಿ ಪವರ್ ಟೆಕ್. ಈಗ ನಾನೇನ್ ಮಾಡ್ತೀನಿ, ವೆಂಡರ್ ನ ಚೇಂಜ್ ಮಾಡ್ತೀನಿ ಡೈರೆಕ್ಟ್ ಆಗಿ. ವೆಂಡರ್ ಈಸ್ ಸಾಫ್ಟ್ ಟೆಕ್. ಯು ವಾಂಟ್ ಟು ಅಪ್ಡೇಟ್ ದಿ ಬಿಪಿಸ್ ಡಾಟಾ. ಎಸ್ ಕೊಟ್ಟೆ. ಜಸ್ಟ್ ನಾನು ಅಲ್ಲಿ ವೆಂಡರ್ ನ ಲೋಡ್ ಮಾಡಿದ್ದಷ್ಟೇನೆ. ಇಲ್ಲಿ ನಿಮ್ಗೆ ನೋಡ್ಬೋದು, ಸೇಮ್ ಐಟಮ್ಸ್ ವಿತ್ ಸೇಮ್ ಕ್ವಾಂಟಿಟಿ, ಯೂನಿಟ್ ಪ್ರೈಸ್ ಇಸ್ 100 rupees, 200 rupees and 300 rupees. ಸ್ಪೆಷಲ್ ಪ್ರೈಸ್ ನ ಸೆಟ್ ಮಾಡೋದು ಇದೇ ತರ. ಸ್ಪೆಷಲ್ ಪ್ರೈಸ್ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಮಾಡ್ಯೂಲ್ಸ್, ಇನ್ವೆಂಟರಿ, ಪ್ರೈಸ್ ಲಿಸ್ಟ್ 1. ಪ್ರೈಸ್ ಲಿಸ್ಟ್ ನ ಓಪನ್ ಮಾಡಿದ್ರೆ ಪ್ರೈಸ್ ಲಿಸ್ಟ್ 1 to 10 ಸಿಗುತ್ತೆ. ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಇನ್ನೊಂದು ಫೀಚರ್ ಏನಂದ್ರೆ, ನೀವು ಪ್ರೈಸ್ ಲಿಸ್ಟ್ 10 ನ ಅಥವಾ ಪ್ರೈಸ್ ಲಿಸ್ಟ್ ನ ನೀವು ಚೇಂಜ್ ಮಾಡ್ಕೋಬಹುದು. ಬೇಸ್ ಪ್ರೈಸ್ ಲಿಸ್ಟ್ ನ ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪ್ರೈಸ್ ಲಿಸ್ಟ್ ಯು ವಾಂಟ್ ಟು ಸಿ ದಿ ಲಾಸ್ಟ್ ಪರ್ಚೇಸ್ ಪ್ರೈಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಎಸ್, ಲಾಸ್ಟ್ ಪರ್ಚೇಸ್ ಪ್ರೈಸ್ ನ ಸೆಲೆಕ್ಟ್ ಮಾಡಿ ಆ ಸೀರಿಯಲ್ ನಂಬರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಐಟಮ್ದು ಲಾಸ್ಟ್ ಪರ್ಚೇಸ್ ಯಾವಾಗ ಆಗಿರುತ್ತೆ ಅದರ ಪ್ರೈಸ್ ಬೈ ಡಿಫಾಲ್ಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೈಸ್ ಲಿಸ್ಟ್ 1 ಡೇಟಾ ಬೇಕಂದ್ರೆ ಪ್ರೈಸ್ ಲಿಸ್ಟ್ ಈ ಸ್ಕ್ರೀನ್ ನ ಓಪನ್ ಮಾಡಿ, ಪ್ರೈಸ್ ಲಿಸ್ಟ್ 1 ಸೀರಿಯಲ್ ನಂಬರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಪ್ರೈಸ್ ಅಲ್ಲಿರೋ ಲಾಸ್ಟ್ ಪರ್ಚೇಸ್ ಪ್ರೈಸ್ ಲಿಸ್ಟ್ 1 ಅಲ್ಲಿರೋ ಡೇಟಾ ಈ ಸ್ಕ್ರೀನ್ ಅಲ್ಲಿ ಓಪನ್ ಆಗುತ್ತೆ. ಅದೇ ತರ ನಿಮ್ಗೆ ಪ್ರೈಸ್ ಲಿಸ್ಟ್ 2 ನಲ್ಲಿ ಏನಾದ್ರು ಡೇಟಾ ಆಡ್ ಮಾಡಿದ್ರೆ ಸೀರಿಯಲ್ ನಂಬರ್ 2 ಮೇಲೆ ಡಬಲ್ ಕ್ಲಿಕ್ ಮಾಡಿ, ಪ್ರೈಸ್ ಲಿಸ್ಟ್ 2 ನಲ್ಲಿ ಪೆನ್ ಒಂದೇ ಅಪ್ಡೇಟ್ ಆಗಿದೆ 30 rupees, ಅದೊಂದೇ ಕಾಣಿಸ್ತಾ ಇದೆ. ಪ್ರೈಸ್ ಲಿಸ್ಟ್ 3 ಬೇಕಂದ್ರೆ ಸೀರಿಯಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಪ್ರೈಸ್ ಲಿಸ್ಟ್ 3 ನಲ್ಲಿ ಏನ್ ಡೇಟಾ ಇದೆ ಅದು ನಿಮ್ಗೆ ಇಲ್ಲಿ ಸಿಗುತ್ತೆ. ಐ ಹೋಪ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ. ಫಾರ್ ಮೋರ್ ಕಂಟೆಂಟ್ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.